ನಾಯಕನಹಟ್ಟಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಮಂಗಳವಾರ ಮಾರಮ್ಮನ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಚಿತ್ರದುರ್ಗ ಜಿಲ್ಲೆಯ ಬುಡಕಟ್ಟು ಸಂಸ್ಕೃತಿ ಪ್ರತೀಕವಾದ ಗೌರಸಮುದ್ರ ಮಾರಮ್ಮ ದೇವಿ ಜಾತ್ರೆಯ ನಂತರ ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ಭಾದ್ರಪದ ಮಾಸದ ಪ್ರತಿ ಮಂಗಳವಾರ ಮಾರಮ್ಮನ ಹಬ್ಬವನ್ನು ಆಚರಿಸಲಾಗುತ್ತೆ. ಮಂಗಳವಾರ ಪಟ್ಟಣದ ಕೋಟೆ ಬಡಾವಣೆಯಲ್ಲಿ ಶ್ರೀ ದೊಡ್ಲು ಮಾರಿಕಾಂಬಾ ದೇವಾಲಯದಲ್ಲಿ ಸೋಮವಾರ ರಾತ್ರಿಯಿಂದಲೇ ದೇವರಿಗೆ ಹೂವಿನ ಅಲಂಕಾರ ಸೇರಿದಂತೆ ಹಲವು ಪೂಜಾ ಕಾರ್ಯಕ್ರಮಗಳು ನಡೆದಿದ್ದಾವೆ. ಮಾರಮ್ಮ ದೇವಿಗೆ ಸಕಲ ರೋಗ ನಿವಾರಣೆ ಹರಕೆ ಬುಡಕಟ್ಟು ಜನರ ಆರಾಧ್ಯ ದೇವತೆ ಶ್ರೀ ದೊಡ್ಲು ಮಾರಿಕಾಂಬಾ ದೇವಾಲಯಕ್ಕೆ ಹರಕೆ ಹೊತ್ತ ಸಿಡುವು, ಜ್ವರ, ಅಮ್ಮ ಹೀಗೆ ಹಲವು ರೋಗಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಇದೆ. ಹರಕೆ ಹೊತ್ತ ಪೋಷಕರು ಚಿಕ್ಕ ಮಕ್ಕಳಿಗೆ ಬೇವಿನ ಸೊಪ್ಪಿನ ಉಡುಗೆ ತೊಡಿಸಿ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿಸಿದ್ದಾರೆ. ಹಣ್ಣು, ಕಾಯಿ, ಕರ್ಪೂರ, ಹೂಮಾಲೆ ನೀಡಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಭಕ್ತಿ ಭಾವವನ್ನು ಸಾಕ್ಷೀಕರಿಸಿದ್ದಾರೆ. ಇದೇ ವೇಳೆ ಗ್ರಾಮದ ಮುಖಂಡ ದಳವಾಯಿ ರುದ್ರಮುನಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನಾಯಕನಹಟ್ಟಿ ಪಟ್ಟಣದ ಕೋಟೆ ಬ್ಲಾಕ್ ಸಮಸ್ತ ಗ್ರಾಮಸ್ಥರು, ಯುವಕರು ಹಾಗೂ ನಾಯಕನಹಟ್ಟಿ ಪಟ್ಟಣದ ಸಮಸ್ತ ಗ್ರಾಮಸ್ಥರು ಹಾಜರಿದ್ದರು. ಅದರ ಬಗ್ಗೆ ಆಗಲಿ ಮತ್ತು ಇದಕ್ಕೆ ಸೇರಿರ್ತಕ್ಕಂಥ ಸಂಘಗಳ ಬಗ್ಗೆ ಆಗಲಿ ಇದುವರೆಗೂ ಯಾವುದೇ ಒಂದು ಕಂಪ್ಲೇಂಟ್ಸ್ ಆಗಲಿ ಇನ್ನೊಂದಾಗಲಿ ಬಂದಿಲ್ಲ. ಅದು ಅಂದರೆ ಅಲ್ಲಿ ಈ ಸಂಘ ಭಾಳ ಆರೋಗ್ಯಕರವಾಗಿ ಚೆನ್ನಾಗಿದೆ ಅಂತಂದೇಳಿ ಈ ಸಂದರ್ಭದಲ್ಲಿ ನನಗೆ ಸಂತೋಷ ಆಗುತ್ತೆ. ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ವಿಶೇಷವಾಗಿ ಈ ಸಂಘದಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿ ಅಧ್ಯಕ್ಷರಿರ್ಬೋದು ಮತ್ತು ವಿಶೇಷವಾಗಿ ನಮ್ಮ ಕಾರ್ಯದರ್ಶಿ ಹನುಮಂತ ರೆಡ್ಡಿ ಅವರು ಇರ್ಬೋದು, ಭಾಳ ಜವಾಬ್ದಾರಿಯುತವಾಗಿ ಈ ಒಂದು BMCಯನ್ನು ನಡೆಸ್ತಾ ಹೋಗ್ತಾ ಇದ್ದಾರೆ. ಮತ್ತು ಉತ್ತಮವಾಗಿ ಈ ಸರಿ 4,83,000 ಒಳ್ಳೆ ಲಾಭನೂ ಸಹ ಮಾಡಿದ್ರು. ಕಳೆದ ಬಾರಿಗಿಂತ ಈ ಸರಿ 30,35,000 ಲಾಭ ಜಾಸ್ತಿ ಮಾಡಿದ್ರು. ಮತ್ತು ಈಗಾಗಲೇ ಇನ್ನೂ ಸಾಕಷ್ಟು ಈಗಾಗಲೇ ಈ ಭಾಗದಲ್ಲಿ ಇಲ್ಲಿ ಪ್ರಸ್ತಾಪ ಮಾಡಿದರು ಸಬ್ಸಿಡಿ ಬಗ್ಗೆ, ಇದ್ರ ಬಗ್ಗೆ ಅಂತೇಳಿ. ನಮ್ಮ ಒಕ್ಕೂಟದಿಂದ ಯಾವುದೇ ಸಾಲ ಅಂತ ಆಗಲಿ ಸಬ್ಸಿಡಿ ಅಂದರೆ ಹಸುಗಳು ಕೊಡಿಸ್ತಕ್ಕಂಥ ಸ್ಕೀಮ್ ನಮ್ಮಲ್ಲಿ ಇರೋದಿಲ್ಲ. ನಮ್ಮಲ್ಲಿ ಏನಿದ್ರೂ ಉತ್ಪಾದಕರಿಗೆ ಅವರ ಹಾಲು ಹಾಕೋದ್ರ ಪ್ರಮಾಣದ ಮೇಲೆ ಜಾಬ್ ಕಟ್ರು ಕೊಡ್ಬೋದು. ಮಿಲ್ಕ್ ಮಿಷಿನ್ ಕರಿತಕ್ಕಂಥ 10 ಹಸುಗಳ ಮೇಲಿದ್ದವ್ರು ಕರಿತಕ್ಕಂಥ ಹಾಲಿನ ಮೇಲೆ ಕರಿಬೋದು. ಮತ್ತು ರಬ್ಬರ್ ಮ್ಯಾಟ್ಸು ಆ ಥರ ನಾವು ಸಬ್ಸಿಡಿ ದರದಲ್ಲಿ ಕೊಡ್ತೀವಿ. ಅದು ಸರ್ಕಾರದಿಂದನೇ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಈಗಾಗಲೇ ಹಸುಗಳಿಗೆ ಪಾಣಿ ಇರ್ತಕ್ಕಂಥ ಒಬ್ಬ ರೈತರಿಗೆ ಒಂದು ಹಸುವನ್ನು ಕೊಡ್ತಕ್ಕಂಥದ್ದು 25,000 ರೂಪಾಯಿ ಸಬ್ಸಿಡಿ ಅವ್ರಿಗೆ ಕೊಡ್ತಾರೆ. ಅವರೇ ಹಸು ಕರ್ಕೊಂಡೋಗಿ ಈ ರೋಡ್ನಲ್ಲಿ ಕೊಡಿಸ್ತಾರೆ. ಬಂದ ತಕ್ಷಣವೇ 5 ದಿವಸದೊಳಗೆ ನಿಮ್ಮ ಅಕೌಂಟಿಗೆ ಅವರು ಅಮೌಂಟನ್ನು ಹಾಕ್ತಕ್ಕಂಥ ಒಂದು ಇದಿದೆ. ಅದನ್ನು ನೀವು ಸದ್ಬಳಕೆ ಮಾಡ್ಕೊಳ್ರಿ. ಯಾಕಂದ್ರೆ ಹಿರಿಯೂರು ತಾಲೂಕಿಗೆ ವಿಶೇಷ ಗ್ರಾಂಟ್ನಲ್ಲೂ ಸಮೇತ 1,000 ಹಸು ಎಕ್ಸ್ಟ್ರಾನು ಕೊಟ್ಟಿದ್ದಾರೆ ಇಲ್ಲಿ. ಅದಕ್ಕೋಸ್ಕರ ಈ ಭಾಗದಲ್ಲಿ ಇರ್ತಕ್ಕಂಥ ಕೃಷಿ ಇಲಾಖೆಯಲ್ಲಿ ನೀವು ಸಂಪರ್ಕಿಸಿದರೆ ಅದಕ್ಕೇನು ಸಂಬಂಧಪಟ್ಟಂಥ ಪಾಣಿ ರೆಕಾರ್ಡ್ಸ್ ಅವು ಕೊಟ್ಟು ಮತ್ತು ನಮ್ಮ ಹಾಲು ಉತ್ಪಾದಕ ಸಂಘದಿಂದ ನಮ್ಮ ಹಾಲು ಇಲ್ಲಿ ರೈತರು ಆಗ್ತಾಯಿದ್ದಾರೆ ಅಂತ ಒಂದು ಲೆಟ್ರ್ ತಗೊಂಡೋಗಿ ಕೊಟ್ಟರೆ ಖಂಡಿತವಾಗಿ ಈಗಾಗಲೇ ನಮ್ಮ ಚಳ್ಳಕೆರೆ ಭಾಗದಲ್ಲಿ ಉದಾಹರಣೆಗೆ ರೇಣುಕಾಪುರದಲ್ಲಿ ಸುಮಾರು 100 ಲೀಟ್ರ್ ಬರ್ತಿತ್ತು ಬೆಳಗ್ಗೆ ಸಾಯಂಕಾಲ ಸೇರಿ ಹಾಲು. ಈ ಸ್ಕೀಮ್ ಕಳೆದ ಬಾರಿ ಅಲ್ಲಿ ಆದಮೇಲೆ ಈಗ 1,500 ಲೀಟ್ರ್ ಬರ್ತಾರೆ ಅಲ್ಲಿ. ಅಂದರೆ ಹಾಲು ಸುಮಾರು 750-800 ಹಸುಗಳಿಗೆ ಸಬ್ಸಿಡಿ ಕೊಟ್ಟಿದ್ದಾರೆ. ಆ ಭಾಗದಲ್ಲಿ ಎಲ್ಲ ಸೊಸೈಟಿಗಳು ಸುಮಾರು ಒಂದು 7-8 ಸೊಸೈಟಿಗಳು ಎಲ್ಲ ಕಡೆ ಉತ್ಪಾದನೆ ಜಾಸ್ತಿ ಆಗಿದೆ. ಅದನ್ನು ನೀವೆಲ್ಲ ಇಲ್ಲಿರ್ತಕ್ಕಂಥ ರೈತರು ಅದನ್ನು ಸದ್ಬಳಕೆ ಮಾಡ್ಕೊಳ್ರಿ. ಅದು ಮುಂದಿನ ದಿನಗಳಲ್ಲಿ 25,000 ಅಂದರೆ ಕಮ್ಮಿ ಅಮೌಂಟ್ ಏನಲ್ಲ ಅದು. ಯಾಕಂದ್ರೆ ನಿಮ್ಗೆ ಅದು ಗ್ರಾಂಟ್, ಅದು ಸಾಲ ಅಲ್ಲ. ಅದು ನೀವು ಉಳಿದಿರ್ತಕ್ಕಂಥ ವ್ಯತ್ಯಾಸ 60,000 70,000 ತಗೊಂಡ್ರೆ ಉಳಿದಿರ್ತಕ್ಕಂಥ ವ್ಯತ್ಯಾಸದ್ದು ನೀವು ಕಟ್ಕೊಂಡ್ರೆ ನಿಜವಾಗ್ಲೂ ಏನಿಲ್ಲ. ಈ ಭಾಗದಲ್ಲಿ ಈ ಸಂಘಕ್ಕೆ ವ್ಯಾಪ್ತಿಗೆ ಸುಮಾರು ಒಂದು 100 ಹಸು ಕೊಡಿಸಿದ್ರೆ ನಿಮ್ಗೆ ಖಂಡಿತವಾಗೂ ಇನ್ನೂ ಹೆಚ್ಚು ಕಮ್ಮಿ ದಿವಸ 10 ಲೀಟ್ರ್ ಅಂದ್ರೂ ನೀವು ಇನ್ನೂ ಹೆಚ್ಚು ಕಮ್ಮಿ 500-600 ಲೀಟ್ರ್ ಹಾಲು ಹೆಚ್ಚು ಉತ್ಪಾದನೆ ಆಗುತ್ತೆ. ಅಷ್ಟೇ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಅಂಥ ಯೋಜನೆಗಳನ್ನು ನೀವು ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮೊನ್ನೆ ನಮ್ಮ ವಿಸ್ತರಣಾಧಿಕಾರಿಗಳು ಹೇಳಿದ್ರು, ಕಾರ್ಯದರ್ಶಿಗಳು ಫೋನ್ ಮಾಡಿದ್ರು. ಮುಂಚೆ ಎಲ್ಲ ನಮ್ಮದು ಈಗ ನಿಮ್ಮ ಕಟ್ಟಡ ಒಂದು 15-20 ದಿವಸ ಕೆಳಗೂ ಈಗೂ ಬದಲಾವಣೆ ಆಗಿದೆ. ಏನಪ್ಪ ಹೊಸದೇ ಅನ್ನೋ ಥರ ಆಗಿದೆ. ಅಂದರೆ ಇದನ್ನು ಪ್ರತಿ ವರ್ಷವೂ ನಮ್ಮ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಕಡೆ ಗೋಡೆಗಳಿಗೆ ಬರೀತಾ ಇದ್ರು. ಇದ್ರ ಬಗ್ಗೆ ನಾನು ಯೋಚನೆ ಮಾಡಿ ಯಾಕೆ ಎಲ್ಲ ಕಡೆ ನಮ್ಮ ಸಂಘಗಳಿಗೆ ಯಾಕೆ ಬರೆಸಬಾರ್ದು, ರೈತರಿಗೂ ಸಹ ನಾವು ಹಾಲಾಗ್ತಕ್ಕಂಥದ್ದು ಇಂಥ ಒಳ್ಳೆ ತುಪ್ಪ ಬರುತ್ತೇನಪ್ಪ, ಇಂಥ ಒಳ್ಳೆ ಉತ್ಪಾದನೆಗಳೆಲ್ಲ ಆಗ್ತಾವಲ್ಲಪ್ಪ ಅಂತಂದು ಅವ್ರಿಗೂ ಒಂದು ಸ್ವಲ್ಪ ಬರುತ್ತೆ. ಬರ್ತಕ್ಕಂಥ ಜನಗಳಿಗೆ ನಾವು ಏನೇನು ಉತ್ಪಾದನೆ ಮಾಡ್ತೀವಿ ಈ ಹಾಲು ತಗೊಂಡ ಮೇಲೆ ಅನ್ನೋದಕ್ಕೆ ಜನಗಳಿಗೆ ಒಂದು ಪ್ರಚಾರನೂ ಆಗುತ್ತೆ, ಸುದ್ದಿ ಆಗುತ್ತೆ ಅಂತ ಅನ್ನೋದ್ರಿಂದ ಈಗ ಸುಮಾರು ನಮ್ಮ ಭಾಗದಲ್ಲೇ ಸುಮಾರು 7-8 ಸೊಸೈಟಿ ಈಗಾಗಲೇ ಬರಿತಾ ಇದ್ದೀವಿ. ಇನ್ನು ಬರಿತಾನೆ ಇದ್ದಾರೆ ಇವತ್ತಿಂದನೂ. ಇದು ಆದಮೇಲೆ ಏನಾಗಿದೆ ಅಂತಂದರೆ ಆ ಕಡೆ ಭಾಗದಲ್ಲಿ ಶಿವಮೊಗ್ಗ, ದಾವಣಗೆರೆ ಕಡೆ ಇರ್ತಕ್ಕಂಥ ಡೈರೆಕ್ಟ್ರುಗಳು ಅಲ್ಲಿರ್ತಕ್ಕಂಥವ್ರು ಸಮೇತ ಅವ್ರಿಗೂ ಅವೇರ್ನೆಸ್ ಬಂದಿದೆ. ನಮ್ಮ ಕಟ್ಟಡಗಳಿಗೂ ಸಹ ಈ ಥರ ಬರೆಸ್ಬೇಕಪ್ಪ ಅಂತೇಳಿ ಈಗಾಗಲೇ ಅದನ್ನು ಅಂದರೆ ಇದು ಒಳ್ಳೆ ಬೆಳವಣಿಗೆ ಇದು. ಯಾಕೆಂದರೆ ನಮ್ಮದೇ
ಬ್ರ್ಯಾಂಡೆಡ್ ಇದು. ಬೇರೆ ಬೇರೆ ಯಾವುದೋ ಒಂದು ಗೋಡೆಗಳಿಗೆ ಹೋಗಿ ಬರೆಯೋದ್ರ ಬದಲು ಇಂಥ BMCಗಳಿಗೆ, ರೋಡ್ ಸೈಡ್ನಲ್ಲಿ ಇರ್ತಕ್ಕಂಥ ಸಂಘಗಳಿಗೆ ಬರೆಯೋದ್ರಿಂದ ರೈತರು ಒಂದು ಸ್ವಲ್ಪ ಏನೋ ಒಂಥರ ನಾವು ಆಗ್ತಕ್ಕಂಥ ಹಾಲಿನಲ್ಲಿ ಇಷ್ಟೆಲ್ಲ ಪ್ರಾಡಕ್ಟ್ಸು ಬರುತ್ತೇನಪ್ಪ ಅಂತ ಅವ್ರಿಗೊಂದು ಮನವರಿಕೆ ಆಗುತ್ತೆ. ಮತ್ತು ಬರ್ತಕ್ಕಂಥ ಜನಗಳಿಗೆ, ಗ್ರಾಹಕರಿಗೂ ಸಮೇತ ಇದರಿಂದ ಎಷ್ಟು ಅನುಕೂಲ ಇದೆ ಅನ್ನತಕ್ಕಂಥ ಒಂದು ಅವೇರ್ನೆಸ್ಸು ಕ್ರಿಯೇಟ್ ಆಗುತ್ತೆ. ಉದ್ದೇಶದಿಂದ ಮರಡಿಹಳ್ಳಿಯಲ್ಲೇ ಫಸ್ಟು ನಮ್ಮ ಇದರಲ್ಲಿ ಮರಡಿಹಳ್ಳಿಯಿಂದನೇ ಫಸ್ಟು ಬರ್ಸಿದ್ವಿ. ಇವತ್ತು ನನಗೆ ಭಾಳ ಸಂತೋಷ ಆಯ್ತು ಬಿಲ್ಡಿಂಗ್ ನೋಡಿ, ಖುಷಿ ಆಯ್ತು. ಯಾವುದೋ ಹೊಸ ಬಿಲ್ಡಿಂಗು ಅನ್ನೋ ಥರ ಒಂಥರ ಭಾಳ ಚೆನ್ನಾಗಿ ಇದಾಗಿದೆ. ಈಗಾಗಲೇ ಸಾಕಷ್ಟು ಕಡೆ ಈ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ, ಮತ್ತು ನಮ್ಮ ಇಡೀ ಒಕ್ಕೂಟದಲ್ಲಿ ನಾನೀಗ ಅಧಿಕಾರಿಗಳಿಂದ ಮಾಹಿತಿಯನ್ನು ತಗೊಂಡೆ. ಈ ಒಕ್ಕೂಟದಲ್ಲಿ ಈ ಬಾರಿ 25ನೇ ತಾರೀಕು ಜನರಲ್ ಬಾಡಿ ಇದೆ. ಜನರಲ್ ಬಾಡಿಯಲ್ಲಿ ನಿಮ್ಮ ಸಂಘವನ್ನು ಒಳ್ಳೆಯ ಉತ್ತಮವಾದಂಥ BMC ನಿರ್ವಹಣೆ ಮಾಡಿರ್ತಕ್ಕಂಥ ಒಂದು ಒಳ್ಳೆ ನಮ್ಮ ಇಡೀ ಒಕ್ಕೂಟದಲ್ಲಿ 3 ಡಿಸ್ಟಿಕ್ನಲ್ಲೇ ಉತ್ತಮವಾದಂಥ ಸಂಘ ಅಂತಂದೇಳಿ ಈಗಾಗಲೇ ಶಿಫಾರಸನ್ನು ಸಹ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಸಂಘಕ್ಕೆ 25ನೇ ತಾರೀಕು ಆ ಒಂದು ಏನು ಚಾಂಪಿಯನ್ ಏನಿದೆ ಅದನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯೂ ಸಹ ಆಗಿದೆ ಅಂತಂದೇಳಿ ನನಗೆ ಮಾಹಿತಿ ಬಂದಿದೆ. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ಇಡೀ ಮರಡಿಹಳ್ಳಿ MPCS ಇಡೀ ನಮ್ಮ ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ 3 ಜಿಲ್ಲೆಯ ಒಕ್ಕೂಟದ ಪ್ರತಿಯೊಂದು ಸಂಘಕ್ಕೂ, ಪ್ರತಿಯೊಂದು ಜನತೆಗೂ ಸಮೇತ ಮರಡಿಹಳ್ಳಿ ಸೊಸೈಟಿ ಚೆನ್ನಾಗಿ ನಡೀತಿದೆಯಪ್ಪ ಅನ್ನತಕ್ಕಂಥ ಒಂದು ಮಾಹಿತಿ ಹೋಗುತ್ತೆ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಒಕ್ಕೂಟದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಮುಂಚಿತವಾಗಿ ನಿಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಇಡೀ ಜಿಲ್ಲೆಯಲ್ಲಿ ಬಿಜೆಪಿ ಅಲೆ ಇರುವಾಗ ಕೇವಲ ಚಳ್ಳಕೆರೆ ಕ್ಷೇತ್ರ ಮಾತ್ರ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಶಾಸಕ ಟಿ ರಘುಮೂರ್ತಿ ಇದ್ದು 2023ರಲ್ಲಿ 4 ಜನ ಶಾಸಕರನ್ನ ಗೆಲ್ಲಿಸಿಕೊಡುವಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿಗಳು ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚೌಡೂರು ಪ್ರಕಾಶ್ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಅವರು ಚಿತ್ರದುರ್ಗ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಚಿತ್ರದುರ್ಗ ಜಿಲ್ಲೆ ಐತಿಹಾಸಿಕ ಹಿನ್ನೆಲೆಯಿಂದ ಕೂಡಿದ ತನ್ನದೇ ಆದ ಸಾಂಸ್ಕೃತಿಕ ವೈಭವವನ್ನ ಹೊಂದಿದ್ದು ರಾಜಕೀಯವಾಗಿ ರಾಜ್ಯಕ್ಕೆ ಮತ್ತು ರಾಷ್ಟ್ರಮಟ್ಟದ ನಾಯಕರನ್ನ ಕೊಡುಗೆಯಾಗಿ ನೀಡಿದೆ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಕುಂಠಿತ ಸಾಗಿರುವುದು ಅಷ್ಟೇ ಸತ್ಯ. ಭೌಗೋಳಿಕವಾಗಿ ಬಹುಭಾಗ ಬಯಲು ಸೀಮೆ ಪ್ರದೇಶವಾಗಿದ್ದು ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲಿಯವರೆಗೆ ಅನೇಕ ಬಾರಿ ಬರಗಾಲಕ್ಕೆ ತುತ್ತಾದ ಜಿಲ್ಲೆಯಾಗಿದೆ. ನಿರ್ಮಾಣ ಮಾಡಿದ್ದಾರೆ ನಮ್ಮ ಶಾಸಕರು, ಹಾಗೂ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದ್ರೆ, ಅವರು ಶಾಸಕರಾಗಿರ್ತಕ್ಕಂಥ 3 ಅವಧಿಯ ಶಾಸಕರಾಗಿರ್ತಕ್ಕಂಥ ಅವಧಿ ಒಳಗೆ ಆ ಸಮಯವನ್ನ ಮತ್ತೆ ಸರ್ಕಾರದ ಒಂದು ಅನುದಾನವನ್ನ ಸಮರ್ಪಕ ರೀತಿಯಾದಂಥ ಬಳಸ್ಕೊಂಡು ಚಿತ್ರದುರ್ಗ ಜಿಲ್ಲೆಯಲ್ಲೇ ಎಲ್ಲ ಜನ ಆ ದಿಕ್ಕಲ್ಲಿ ಅಭಿವೃದ್ಧಿಯನ್ನ ನೋಡುವ ಮಟ್ಟಕ್ಕೆ ಚಳ್ಳಕೆರೆ ತಾಲೂಕನ್ನ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಇವತ್ತು ತಾಲೂಕು ಕಚೇರಿ ಆಗಿರ್ಬೋದು, ಚಳ್ಳಕೆರೆಯ ರಸ್ತೆಗಳು ಅಗಲೀಕರಣ ಆಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು, ಹಾಗೂ ನಗರಸಭೆ ಆಗಿರ್ಬೋದು, ಎಲ್ಲ ಕಟ್ಟಡಗಳನ್ನ ಮತ್ತೆ KSRTC ಬಸ್ ಸ್ಟ್ಯಾಂಡು ಮತ್ತೆ ನಮ್ಮ ಏನು ಈ ಬರಗಾಲದ ಭೂಮಿಯನ್ನು ಕೂಡ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ತರುವುದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ನಮ್ಮ ರಘುಮೂರ್ತಿ ಸಾಹೇಬರು, ಮತ್ತೆ SSLC ಮತ್ತೆ PUC ಮಟ್ಟಕ್ಕೆ ವಿದ್ಯಾಭ್ಯಾಸ ಮಾಡಿ ಕೈ ಬಿಟ್ಟಿರ್ತಕ್ಕಂಥ ಮಕ್ಕಳಲ್ಲೂ ಕೂಡ ಕೌಶಲ್ಯ ಅಭಿವೃದ್ಧಿಯನ್ನ ಕೊಡಿಸುವ ಮುಖಾಂತರ GTTC ಕಾಲೇಜನ್ನು ಸ್ಥಾಪನೆ ಮಾಡುವ ಮುಖಾಂತರ ಎಷ್ಟೋ ಬಡವ ಮಕ್ಕಳು ಬೀದಿಗೆ ಬೀಳಿದ ಹಾಗೆ ಅವರ ಕೈಗೆ ಒಂದು ಕೌಶಲ್ಯವನ್ನ ಕೊಟ್ಟು ಅವರ ಜೀವನ ಪರ್ಯಂತ ದುಡ್ಕೊಂಡು ತಿನ್ನೋದಕ್ಕೆ ಒಂದು ದಾರಿ ದೀಪವಾಗಿ GTTC ಕಾಲೇಜ್ ಸ್ಥಾಪನೆ ಮಾಡುವ ಮುಖಾಂತರ ಆ ಬಡವರ ಏಳಿಗೆಗೆ ಶ್ರಮಿಸಿದ್ದಾರೆ ನಮ್ಮ ಯಾರು ಟಿ ರಘುಮೂರ್ತಿ ಸಾಹೇಬರು. ನಾನು ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಪರಿಶಿಷ್ಟ ಜಾತಿಯ ಸಚಿವರು ಯಾರೂ ಇಲ್ಲ, ಅಂತ ಸ್ಥಾನವನ್ನ ಅಲಂಕರಿಸಲಿಕ್ಕೆ ಮತ್ತೆ ಸಚಿವ ಸ್ಥಾನವನ್ನ ಅಲಂಕರಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಸಾಹೇಬರು ಒಂದು ಅರ್ಹತೆಯನ್ನ ಹೊಂದಿದ್ದಾರೆ. ಆಮೇಲೆ ಜನಮಾನಸವಾಗಿದ್ದಾರೆ. ಅವರು ಬರೀ ಅಭಿವೃದ್ಧಿ ಕಾರ್ಯ ಅಷ್ಟೇ ಅಲ್ಲದೆ ಸುಮಾರು 2010ರಿಂದ 23ರವರೆಗೂ ಕೂಡ ಆ ತಾಲೂಕಿನಲ್ಲಿ ನಡೆದಂಥ ಎಲ್ಲ ನಮ್ಮ ಆ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಬೆಂಗಳೂರಿಂದ ಬಳ್ಳಾರಿಯವರೆಗೆ ಏನು ಪಾದಯಾತ್ರೆ ಮಾಡಿದ್ರು, ಅದಾದ ನಂತರ ಡಿಜಿಟಲ್ ಸದಸ್ಯತ್ವ ಒಂದು ಮಾಡ್ಕೊಳ್ಳೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಡಿಜಿಟಲ್ ಸದಸ್ಯತ್ವವನ್ನು ಮಾಡಿದರು.
ಅದರಲ್ಲಿ ಮೊಳಕಾಲ್ಮೂರು ಮತ್ತು ಚಳ್ಳಕೆರೆ ತೀರ ಬರಗಾಲಕ್ಕೆ ತುತ್ತಾದ ಪ್ರದೇಶಗಳಾಗಿದ್ದು, ಇಂತಹ ಸನ್ನಿವೇಶದಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವು ಹೇಳಲು ಹೆಸರಿಲ್ಲದಿರುವಾಗ ಶಾಸಕರಾದ ಟಿ ರಘುಮೂರ್ತಿರವರು ಬೂತ್ ಮಟ್ಟದಿಂದ ಪಕ್ಷ ಸಂಘಟಿಸಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಗೆ ಆತ್ಮಸ್ಥೈರ್ಯ ತುಂಬಿ 2013ರಲ್ಲಿ ಚುನಾವಣೆಗೆ ಆಯ್ಕೆಯಾಗಿ 2023ರವರೆಗೆ ಸುಮಾರು 3 ಬಾರಿ ಶಾಸಕರಾಗಿದ್ದಾರೆ. ಆದ್ದರಿಂದ ಚಳ್ಳಕೆರೆ ತಾಲೂಕಿನ ಕೃಷಿಕ, ಕೈಗಾರಿಕಾ, ಯುವ ಸಮುದಾಯ, ವರ್ತಕರಿಗೆ, ಚಳ್ಳಕೆರೆ ಸರ್ವಾಂಗೀಣ ಜನಾಂಗದವರಿಗೆ ಭರವಸೆಯ ನಾಯಕರಾಗಿ, ಬರಗಾಲದ ಭಗೀರಥರಾಗಿ ಮತದಾರರ ಹೃದಯದಲ್ಲಿ ಜೀವಂತವಾಗಿ ಉಳಿದಿದ್ದಾರೆ. ಅದಕ್ಕೆ ಜೀವಂತ ಸಾಕ್ಷಿ ಎಂಬಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಿರುತ್ತಾರೆ. ಅದರಲ್ಲಿ ಪ್ರಮುಖವಾಗಿ ವಾಣಿ ವಿಲಾಸ ಸಾಗರ ಜಲಾಶಯದಿಂದ ವೇದಾವತಿ ನದಿಗೆ 0.25 ಟಿಎಂಸಿ ನೀರನ್ನು ಶಾಶ್ವತವಾಗಿ ಒದಗಿಸಿರುವುದು, ತುಂಗಭದ್ರಾ ಕುಡಿಯುವ ಹಿನ್ನೀರು ಯೋಜನೆ ಹಾಗೂ ಕ್ಷೇತ್ರ ಗ್ರಾಮೀಣ ಭಾಗದ ಪ್ರತಿ ಹಳ್ಳಿಗೂ ರಸ್ತೆ ನಿರ್ಮಾಣ, ಶುದ್ಧ ಕುಡಿಯುವ ನೀರಿನ ಘಟಕ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್, ಡಿಟಿಡಿಸಿ ತರಬೇತಿ ಕೇಂದ್ರ, ಸರ್ಕಾರಿ ಬಸ್ ನಿಲ್ದಾಣ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಿಎಂಜಿಎಚ್ಎಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪ್ರವಾಸಿ ಮಂದಿರ, ಹೆಗ್ಗೆರೆ ತಾಯ್ಮ ಪ್ರೌಢಶಾಲೆ, ತಾಲೂಕು ವಿಭಾಗೀಯ ಕಚೇರಿ, ಜಿಲ್ಲಾ ಪಂಚಾಯಿತಿ ಕಟ್ಟಡ, ಲೋಕೋಪಯೋಗಿ ಇಲಾಖೆ ಕಟ್ಟಡ, ತುರುವನೂರು ಗ್ರಾಮದಲ್ಲಿ ತೆರವಾಗಿದ್ದ ಪದವಿ ಪೂರ್ವ ಕಾಲೇಜು ಮರುಸ್ಥಾಪನೆ ಮತ್ತು ಅಭಿವೃದ್ಧಿ ಹಾಗೂ ನಿರ್ಮಾಣ ಹಂತದಲ್ಲಿರುವ ಕ್ರೀಡಾಂಗಣ, ಜವಳಿ ಪಾರ್ಕ್, ನಗರಸಭೆ ಕಟ್ಟಡ, ಚಳ್ಳಕೆರೆ ಪಟ್ಟಣದಲ್ಲಿ ರಸ್ತೆ ಅಗಲೀಕರಣ ಹಾಗೂ ವಿವಿಧ ಸಮುದಾಯದ ಭವನಗಳು, ಹೀಗೆ ಅಭಿವೃದ್ಧಿ ಪರ್ವ ನಿರ್ಮಿಸಿರುವ ಟಿ ರಘುಮೂರ್ತಿರವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಬೇಕು ಎಂದು ಮತ್ತು ಸೂಕ್ತ ಇಲಾಖೆಯನ್ನ ನೀಡಿದ್ದೇ ಆದರೆ ಕಾಂಗ್ರೆಸ್ ಪಕ್ಷದ ಕೀರ್ತಿಯನ್ನ, ಕರ್ನಾಟಕ ಸರ್ಕಾರದ ಘನತೆಯನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವುದರಲ್ಲಿ ಸಂಶಯವಿಲ್ಲ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ದೇವರಾಜ್, ಜಗಲೂರು ಸ್ವಾಮಿ, ಪ್ರದೀಪ್ ಗೌಡ, ಹನುಮಂತಪ್ಪ, ರಾಜಶೇಖರ್ ಇತರರು ಹಾಜರಿದ್ದರು. 2013ರಲ್ಲಿ ತರುವಂತ ಯಶಸ್ವಿಯಾಗಿದ್ದಾರೆ. ಅಲ್ಲಿಂದ 3 ಬಾರಿ ಶಾಸಕರಾಗಿರ್ತಕ್ಕಂಥ ನಮ್ಮ ಟಿ ರಘುಮೂರ್ತಿ ಸಾಹೇಬರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ, ಜೊತೆಗೆ ಶಾಶ್ವತವಾದಂಥ ಅಭಿವೃದ್ಧಿ ಕಾರ್ಯಗಳನ್ನ ಚಳ್ಳಕೆರೆ ತಾಲೂಕಿಗೆ ಕೊಟ್ಟಿದ್ದಾರೆ. ಅವು ವಿಶೇಷವಾಗಿ ಏನಂತ ಹೇಳಿದ್ರೆ, ವೇದಾವತಿ ನದಿಗೆ ವಾಣಿ ವಿಲಾಸ ಸಾಗರದಿಂದ 0.25 ನೀರನ್ನು ಪ್ರತಿ ವರ್ಷವೂ ಕೂಡ ಹಂಚಿಕೆ ಮಾಡುವಂತ ಸರ್ಕಾರದ ತಿದ್ದುಪಡಿ ತರುವ ವಿಚಾರದಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ತುಂಗಭದ್ರಾ ಕುಡಿಯುವ ನೀರು ಯೋಜನೆಯನ್ನ ನಮ್ಮ ಬರ ಪೀಡಿತ ಪ್ರದೇಶ ಆಗಿರ್ತಕ್ಕಂಥ ಚಳ್ಳಕೆರೆಗೆ ತರುವಂತಹ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು, ಚರಂಡಿಗಳಾಗಿರ್ಬೋದು, ಗ್ರಾಮೀಣ ಭಾಗದ ರಸ್ತೆಗಳಾಗಿರ್ಬೋದು, ಮತ್ತೆ ಹೋಬಳಿ ಮತ್ತು ಹೋಬಳಿಯ ಸಂಪರ್ಕ ರಸ್ತೆಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಎಲ್ಲ ಜಾತಿ ಜನಾಂಗದ ಸಮುದಾಯ ಭವನಗಳಾಗಿರ್ಬೋದು, ವಿಶೇಷವಾಗಿ 8 ಡ್ಯಾಮ್ಗಳನ್ನು, ಬ್ಯಾರೇಜ್ಗಳನ್ನು ನಿರ್ಮಾಣ ಮಾಡುವುದರ ಮುಖಾಂತರವಾಗಿ ನೀರೇ ಕಾಣದಂತ ಚಳ್ಳಕೆರೆ ತಾಲೂಕು ಇವತ್ತು ಸಮೃದ್ಧವಾಗಿ ಅಂತರ್ಜಲ ಅಭಿವೃದ್ಧಿ ಆಗುವಂತ ನಿಟ್ಟಿನಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ರಘುಮೂರ್ತಿ ಸಾಹೇಬರು ಒಂದು ಯಶಸ್ವಿಯಾದಂಥ ಕೆಲಸವನ್ನ ಮಾಡಿದ್ದಾರೆ. ಈಗ ಒಂದು ಕಾಲದಲ್ಲಿ ಬರೀ 450 ಎಕರೆ ಮಾತ್ರ ತೋಟಗಾರಿಕೆ ಇದ್ದಿದ್ದು, 450 ಎಕರೆ ಅಷ್ಟೇ. 2013ರ ಹಿಂದೆ ಇಡೀ ಚಳ್ಳಕೆರೆ ತಾಲೂಕಲ್ಲಿ 413 ಎಕರೆ ಅಷ್ಟೇ ನೀರಾವರಿ ಇದ್ದಂತ ಒಂದು ಚಳ್ಳಕೆರೆ ಪ್ರದೇಶ ಇವತ್ತು 17,000 ಎಕರೆ ತೋಟಗಾರಿಕೆ, ಅಂದ್ರೆ ಅಡಿಕೆ ಬೆಳೆನೇ 17,500 ಎಕರೆ ಇವತ್ತು ತೋಟಗಾರಿಕೆಯಾಗಿ ಮಾರ್ಪಟ್ಟಿದೆ. ಒಣಭೂಮಿ ನೀರಾವರಿಯಾಗಿ ಮಾರ್ಪಟ್ಟಿದೆ. ಅಷ್ಟೇ ಅಲ್ಲದೆ ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನ, ಮಕ್ಕಳ ಆಸ್ಪತ್ರೆಯನ್ನ, ಹೆರಿಗೆ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದ್ದಾರೆ ನಮ್ಮ ಶಾಸಕರು. ಹಾಗೂ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತಂತ ಹೇಳಿದ್ರೆ, ಅವರು ಶಾಸಕರಾಗಿರ್ತಕ್ಕಂಥ 3 ಅವಧಿಯ ಶಾಸಕರಾಗಿರ್ತಕ್ಕಂಥ ಅವಧಿ ಒಳಗೆ ಆ ಸಮಯವನ್ನ ಮತ್ತೆ ಸರ್ಕಾರದ ಒಂದು ಅನುದಾನವನ್ನ ಸಮರ್ಪಕ ರೀತಿಯಾದಂಥ ಬಳಸ್ಕೊಂಡು ಚಿತ್ರದುರ್ಗ ಜಿಲ್ಲೆಯಲ್ಲೇ ಎಲ್ಲ ಜನ ಆ ದಿಕ್ಕಲ್ಲಿ ಅಭಿವೃದ್ಧಿಯನ್ನ ನೋಡುವ ಮಟ್ಟಕ್ಕೆ ಚಳ್ಳಕೆರೆ ತಾಲೂಕನ್ನ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಇವತ್ತು ತಾಲೂಕು ಕಚೇರಿ ಆಗಿರ್ಬೋದು, ಚಳ್ಳಕೆರೆಯ ರಸ್ತೆಗಳು ಅಗಲೀಕರಣ ಆಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು, ಹಾಗೂ ನಗರಸಭೆ ಆಗಿರ್ಬೋದು, ಎಲ್ಲ ಕಟ್ಟಡಗಳನ್ನ, ಮತ್ತೆ KSRTC ಬಸ್ ಸ್ಟ್ಯಾಂಡು, ಮತ್ತೆ ನಮ್ಮ ಏನು ಈ ಬರಗಾಲದ ಭೂಮಿಯನ್ನು ಕೂಡ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ತರುವುದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ನಮ್ಮ ರಘುಮೂರ್ತಿ ಸಾಹೇಬರು, ಮತ್ತೆ SSLC ಮತ್ತೆ PUC ಮಟ್ಟಕ್ಕೆ ವಿದ್ಯಾಭ್ಯಾಸ ಮಾಡಿ ಕೈ ಬಿಟ್ಟಿರ್ತಕ್ಕಂಥ ಮಕ್ಕಳಲ್ಲೂ ಕೂಡ ಕೌಶಲ್ಯ ಅಭಿವೃದ್ಧಿಯನ್ನ ಕೊಡಿಸುವ ಮುಖಾಂತರ GTTC ಕಾಲೇಜನ್ನು ಸ್ಥಾಪನೆ ಮಾಡುವ ಮುಖಾಂತರ ಎಷ್ಟೋ ಬಡವ ಮಕ್ಕಳು ಬೀದಿಗೆ ಬೀಳಿದ ಹಾಗೆ ಅವರ ಕೈಗೆ ಒಂದು ಕೌಶಲ್ಯವನ್ನ ಕೊಟ್ಟು ಅವರ ಜೀವನ ಪರ್ಯಂತ ದುಡ್ಕೊಂಡು ತಿನ್ನೋದಕ್ಕೆ ಒಂದು ದಾರಿ ದೀಪವಾಗಿ
GTTC ಕಾಲೇಜ್ ಸ್ಥಾಪನೆ ಮಾಡುವ ಮುಖಾಂತರ ಆ ಬಡವರ ಏಳಿಗೆಗೆ ಶ್ರಮಿಸಿದ್ದಾರೆ ನಮ್ಮ ಯಾರು ಟಿ ರಘುಮೂರ್ತಿ ಸಾಹೇಬರು. ನಾನು ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಪರಿಶಿಷ್ಟ ಜಾತಿಯ ಸಚಿವರು ಯಾರೂ ಇಲ್ಲ. ಅಂತ ಸ್ಥಾನವನ್ನ ಅಲಂಕರಿಸೋದಿಕ್ಕೆ ಮತ್ತೆ ಸಚಿವ ಸ್ಥಾನವನ್ನು ಅಲಂಕರಿಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಸಾಹೇಬರು ಒಂದು ಅರ್ಹತೆಯನ್ನ ಹೊಂದಿದ್ದಾರೆ. ಆಮೇಲೆ ಜನಮಾನಸವಾಗಿದ್ದಾರೆ. ಅವರು ಬರೀ ಅಭಿವೃದ್ಧಿ ಕಾರ್ಯ ಅಷ್ಟೇ ಅಲ್ಲದೆ ಸುಮಾರು 2010ರಿಂದ 23ರವರೆಗೂ ಕೂಡ ಆ ತಾಲೂಕಿನಲ್ಲಿ ನಡೆದಂಥ ಎಲ್ಲ ನಮ್ಮ ಆ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಬೆಂಗಳೂರಿಂದ ಬಳ್ಳಾರಿಯವರೆಗೆ ಏನು ಪಾದಯಾತ್ರೆ ಮಾಡಿದ್ರು, ಅದಾದ ನಂತರ ಡಿಜಿಟಲ್ ಸದಸ್ಯತ್ವ ಒಂದು ಮಾಡ್ಕೊಳ್ಳೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಡಿಜಿಟಲ್ ಸದಸ್ಯತ್ವವನ್ನು ಮಾಡಿದರು. ಜೊತೆಗೆ ಐತಿಹಾಸಿಕ ಪಾದಯಾತ್ರೆ, ಭಾರತ್ ಜೋಡೋ ಪಾದಯಾತ್ರೆಯ ವಿಶೇಷವಾದ ಸಮ್ಮೇಳನವನ್ನ, ಒಂದು ದೊಡ್ಡ ಸಮಾವೇಶವನ್ನ ಚಳ್ಳಕೆರೆಯಲ್ಲಿ ಯಶಸ್ವಿಯಾಗಿ ಮಾಡಿದ್ದಾರೆ. ಜೊತೆಗೆ ಪಕ್ಷವನ್ನ ಶಿಸ್ತಿನ ಸಿಪಾಯಿಯ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ಕೊಂಡೊಯ್ಯುವಂತ ಶಕ್ತಿ ನಮ್ಮ ಟಿ ರಘುಮೂರ್ತಿ ಸಾಹೇಬರಿಗಿರೋದ್ರಿಂದ ಅವರಿಗೆ ನಾನು ಮಾಧ್ಯಮದ ಮುಖಾಂತರವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗಾಗಿರ್ಬೋದು, KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗಾಗಿರ್ಬೋದು, ನಾನು ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೀನಿ, ಇಂಥ ಒಂದು ಸಮರ್ಥವಾದ ನಾಯಕತ್ವವನ್ನು ಹೊಂದಿರತಕ್ಕಂಥ ಟಿ ರಘುಮೂರ್ತಿ ಸಾಹೇಬರಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸುವುದರ ಮುಖಾಂತರ ಏನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬುಡಕಟ್ಟು ಸಮುದಾಯ, ಬಯಲು ಸೀಮೆ ಇರ್ತಕ್ಕಂಥ ಈ ಚಿತ್ರದುರ್ಗ ಜಿಲ್ಲೆಗೆ ಒಂದು ಸಮರ್ಥ ನಾಯಕತ್ವ ಇರತಕ್ಕಂಥ ರಘುಮೂರ್ತಿ ಸಾಹೇಬರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೆ. ಆದರೆ ಈ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಆಗುವುದರ ಜೊತೆಗೆ ಬರುವಂತ ಎಲ್ಲ ಸ್ಥಳೀಯ ಚುನಾವಣೆಗಳನ್ನ ಅವರು ಈಸಿಯಾಗಿ ಅದು ತುಂಬಾ ಸುಲಭವಾಗಿ ಕಾಂಗ್ರೆಸ್ ತೆಕ್ಕೆಗೆ ತರುವಂತ ಶಕ್ತಿ ಟಿ ರಘುಮೂರ್ತಿ ಸಾಹೇಬರಿಗಿದೆ. ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರ್ವವನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದು ಹೇಳ್ತಾ ರಘುಮೂರ್ತಿ ಸಾಹೇಬರಿಗೆ ಖಂಡಿತವಾಗಲೂ ಸಚಿವ ಸ್ಥಾನ ಕೊಡಬೇಕು. ಮುಂದಿನ ದಿನಗಳಲ್ಲಿ ನಾವೀಗೇನು ಪ್ರೆಸ್ ಮೀಟ್ ಮಾಧ್ಯಮ ಮಿತ್ರರ ಜೊತೆಗೆ ನಾನು ಮುಂದಿನ ದಿನಗಳಲ್ಲಿ ಇಲ್ಲಿಂದ ಪಾದಯಾತ್ರೆ ಹೋಗುವಂತ ಆಲೋಚನೆ ಕೂಡ ನಮ್ಮ ಮುಂದೆ ಇದೆ. ಅದಾದ ನಂತರ ಇಲ್ಲಿಂದ ನಿಯೋಗವನ್ನು ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗುವಂತ ಒಂದು ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಹೋರಾಟವನ್ನು ನಾವು ತೀವ್ರಗೊಳಿಸ್ತೀವಿ. ಆದಷ್ಟು ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತೆ KPCC ಅಧ್ಯಕ್ಷರು ಇದನ್ನ ಗಮನ ಹರಿಸಿ ದಯವಿಟ್ಟು ನಮ್ಮ ಶಾಸಕರಾಗಿರ್ತಕ್ಕಂಥ ಟಿ ರಘುಮೂರ್ತಿ ಸಾಹೇಬರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಬೇಕು ಅಂತಂದು ಹೇಳಿ ಈ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೇನೆ. ನಾಯಕನಹಟ್ಟಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಮಂಗಳವಾರ ಮಾರಮ್ಮನ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಚಿತ್ರದುರ್ಗ ಜಿಲ್ಲೆಯ ಬುಡಕಟ್ಟು ಸಂಸ್ಕೃತಿ ಪ್ರತೀಕವಾದ ಗೌರಸಮುದ್ರ ಮಾರಮ್ಮ ದೇವಿ ಜಾತ್ರೆಯ ನಂತರ ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ಭಾದ್ರಪದ ಮಾಸದ ಪ್ರತಿ ಮಂಗಳವಾರ ಮಾರಮ್ಮನ ಹಬ್ಬವನ್ನು ಆಚರಿಸಲಾಗುತ್ತೆ. ಮಂಗಳವಾರ ಪಟ್ಟಣದ ಕೋಟೆ ಬಡಾವಣೆಯಲ್ಲಿ ಶ್ರೀ ದೊಡ್ಲು ಮಾರಿಕಾಂಬಾ ದೇವಾಲಯದಲ್ಲಿ ಸೋಮವಾರ ರಾತ್ರಿಯಿಂದಲೇ ದೇವರಿಗೆ ಹೂವಿನ ಅಲಂಕಾರ ಸೇರಿದಂತೆ ಹಲವು ಪೂಜಾ ಕಾರ್ಯಕ್ರಮಗಳು ನಡೆದಿದ್ದಾವೆ. ಮಾರಮ್ಮ ದೇವಿಗೆ ಸಕಲ ರೋಗ ನಿವಾರಣೆ ಹರಕೆ ಬುಡಕಟ್ಟು ಜನರ ಆರಾಧ್ಯ ದೇವತೆ ಶ್ರೀ ದೊಡ್ಲು ಮಾರಿಕಾಂಬಾ ದೇವಾಲಯಕ್ಕೆ ಹರಕೆ ಹೊತ್ತ ಸಿಡುವು, ಜ್ವರ, ಅಮ್ಮ ಹೀಗೆ ಹಲವು ರೋಗಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಇದೆ. ಹರಕೆ ಹೊತ್ತ ಪೋಷಕರು ಚಿಕ್ಕ ಮಕ್ಕಳಿಗೆ ಬೇವಿನ ಸೊಪ್ಪಿನ ಉಡುಗೆ ತೊಡಿಸಿ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿಸಿದ್ದಾರೆ. ಹಣ್ಣು, ಕಾಯಿ, ಕರ್ಪೂರ, ಹೂಮಾಲೆ ನೀಡಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಭಕ್ತಿ ಭಾವವನ್ನು ಸಾಕ್ಷೀಕರಿಸಿದ್ದಾರೆ. ಇದೇ ವೇಳೆ ಗ್ರಾಮದ ಮುಖಂಡ ದಳವಾಯಿ ರುದ್ರಮುನಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನಾಯಕನಹಟ್ಟಿ ಪಟ್ಟಣದ ಕೋಟೆ ಬ್ಲಾಕ್ ಸಮಸ್ತ ಗ್ರಾಮಸ್ಥರು, ಯುವಕರು ಹಾಗೂ ನಾಯಕನಹಟ್ಟಿ ಪಟ್ಟಣದ ಸಮಸ್ತ ಗ್ರಾಮಸ್ಥರು ಹಾಜರಿದ್ದರು. ಅವನು ಅಲ್ಲಪ್ಪ ಮನೆ ಕೊಟ್ಟರೆ ದುಡ್ಡಲ್ಲ ಅವು. ಇದು ಪುಣ್ಯಕ್ಷೇತ್ರ ನಾಯಕನಹಟ್ಟಿ ಗೌರಸಮುದ್ರ ಮಾರಮ್ಮ ಆದ ತಕ್ಷಣ ಅಂದರೆ ಬರುವಂತಹ 3ನೇ ಮಂಗಳವಾರದಂದು ನಾಯಕನಹಟ್ಟಿಯಲ್ಲಿ ಈ ದೊಡ್ಲು ಮಾರಿಕಾಂಬಾ ವಾರ್ಷಿಕ ಜಾತ್ರಾ ಮಹೋತ್ಸವವನ್ನು ಸರ್ವ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಈ ಒಂದು ದೇವಿಗೆ ನಡೆಕೊಂಡು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬಿಟ್ಟು ಎಲ್ಲ
ತಮ್ಮ ಹರಕೆಗಳನ್ನು ಹೂವಿನ ಸೀರೆಯನ್ನು ಎಲ್ಲ ಹತ್ತಾಗೆ ಪಾತ್ರರಾಗ್ತಾರೆ. ಅದೇ ರೀತಿಯಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಈ ತಾಯಿ ದೇವಿಗೆ ನಮ್ಮ ಊರಿನ ಯುವ ಮಿತ್ರರು ಅವರು ಎಲ್ಲ ತಮ್ಮ ಸಹಕಾರವನ್ನು ಮಾಡ್ಕೊಂಡ್ಬಿಟ್ಟು ಪ್ರತಿಯೊಬ್ಬರು ಗ್ರಾಮಸ್ಥರ ಸಹಕಾರದಿಂದ ಈ ಒಂದು ತಾಯಿಗೆ ಉತ್ತಮವಾದ ವಿಶೇಷವಾದ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ. ಹಾಗೂ ಉತ್ತಮವಾದಂತಹ ಇನ್ನೂ ಸಮೃದ್ಧಿ ಈ ಒಂದು ನಾಯಕಟ್ಟಿಗೆ ಆ ತಾಯಿ ಮಾರಮ್ಮ ಕಳಿಸ್ತೆ ಅಂತೇಳಿ ಮುಂದಿನ ಬಾರಿ ಇನ್ನೂ ವಿಶೇಷವಾಗಿ ತಾಯಿ ಜಾತ್ರಾ ಮಹೋತ್ಸವವನ್ನು ಮಾಡ್ತೀವಿ ಅಂತೇಳಿ ಎಲ್ಲ ಈ ಒಂದು ಇದರಲ್ಲಿ ತಾಯಿ ಆಶೀರ್ವಾದ ಎಲ್ಲರಿಗಿರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರ ಚಿಂತನೆಗಳ ಅನುಸರಣೆಯಿಂದ ಸಮರ್ಥ ರಾಷ್ಟ್ರವನ್ನ ಕಟ್ಟಲು ಸಾಧ್ಯ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಶ್ರೀ ಅಭಿಷೇಕ್ ಚಕ್ರವರ್ತಿ ತಿಳಿಸಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಯುವಕ ಯುವತಿಯರಿಗಾಗಿ ಆಯೋಜಿಸಿದ್ದ ವಿಶೇಷ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ವಿಶೇಷ ಉಪನ್ಯಾಸ ನೀಡಿದ್ದಾರೆ. ಈ ಕಾರ್ಯಕ್ರಮದ ಆರಂಭದಲ್ಲಿ ಭಜನೆಯನ್ನ ಯತೀಶ್ ಎಂ ಸಿದ್ದಾಪುರ ನಡೆಸಿಕೊಟ್ಟರೆ ದಿವ್ಯಾತ್ರಿಯರಿಗೆ ಮಂಗಳಾರತಿ ಮತ್ತು ಸನ್ಯಾಸಿ ಗೀತೆಯ ಗಾಯನ ನಡೆಯಿತು. ತರಗತಿಯಲ್ಲಿ ವೆಂಕಟಲಕ್ಷ್ಮೀ ದೇವಮ್ಮ, ಜಿ ಯಶೋಧ ಪ್ರಕಾಶ್, ಮಂಜುಳಾ ಉಮೇಶ್, ವೀಣಾ ಸುಕೃತ, ಚೇತನ್ ಸಂತೋಷ್, ಅಂಬಣ್ಣ ಮೌರ್ಯ, ಲೋಹಿತ್ ಕುಮಾರ್, ಪುಷ್ಪಲತಾ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.